ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಇಂದು ಸಾಮಾನ್ಯ ದಿನವಾಗಿರುತ್ತದೆ. ಮೇಷರಾಶಿಯವರಿಗೆ ಏನಿದೆಯೋ ಅದರಿಂದ ಸಂತೃಪ್ತರಾಗಿರಿ. ಬಯಸುವುದನ್ನ ಯೋಚಿಸಿ ಅದರ ಕಡೆ ಹೊರಟುಕೊಳ್ಳಿ. ಪ್ರೀತಿಯಲ್ಲಿ ಆಸಕ್ತಿ ಬರಬಹುದು ಅಥವಾ ಚುರುಕುಂಟಾಗಬಹುದು. ನೀವೇ ನಿರ್ಧಾರ ಮಾಡಿ. ವೃಷಭ ರಾಶಿ. ಕೆಲಸದಿಂದ ಒಂದು ವಿರಾಮ. ಮಿತ್ರ ಕುಟುಂಬದೊಂದಿಗೆ ಸಂಜೆ ವಿನೋದ, ಡಿನ್ನರ್ ಮತ್ತು ಸಿನಿಮಾ ಆನಂದಿಸಿ. ಬಿಸಿ ಮಸಾಲೆ ತಿನಿಸು ಬಯಸಿದ್ರೆ ಅದು ಒಳ್ಳೆಯದು, ಮುಂದುವರಿಯಿರಿ. ಇನ್ನು ಮಿಥುನ ರಾಶಿ. ಚೈತನ್ಯ ಮತ್ತು ಉತ್ಸಾಹದಿಂದ ತುಂಬಿದ ದಿನ. ಎಲ್ಲವನ್ನ ಸಕಾರಾತ್ಮಕವಾಗಿ ನೋಡುತ್ತೀರಿ. ಯಶಸ್ಸು ನಿಮ್ಮದಾಗುತ್ತದೆ. ಮುಕ್ತವಾಗಿ ಕೆಲಸ ಮಾಡಿ. ಒತ್ತಡ ಇರಬಹುದು, ಆದರೆ ಶಾಂತಿ ಮತ್ತು ಫಲ ಸಿಗುತ್ತದೆ. ಕರ್ಕಾಟಕ ರಾಶಿ. ಮನಸ್ಸು ಅಸ್ಥಿರ ಮತ್ತು ಕೆರಳಿಸುತ್ತದೆ. ಕಷ್ಟಗಳು ಬರಬಹುದು, ತಾಳ್ಮೆಯಿಂದ ಎದುರಿಸಿ. ಧೈರ್ಯ ನಿಮ್ಮನ್ನು ಯಶಸ್ಸಿಗೆ ಕೊಂಡೊಯ್ಯುತ್ತದೆ. ಮುಂಗೋಪದ ಮನೋಭಾವ ಬಿಡಿ. ಸಿಂಹರಾಶಿ. ಆತ್ಮವಿಶ್ವಾಸ ಹೆಚ್ಚು. ಕೆಲಸದಲ್ಲಿ ನಿರ್ಧಾರಗಳನ್ನ ದೃಢವಾಗಿ ತೆಗೆದುಕೊಳ್ಳಿ. ಎಲ್ಲವೂ ಸುಗಮವಾಗಿ ಜರುಗುತ್ತದೆ. ಯಶಸ್ಸು ಅನುಸರಿಸುತ್ತದೆ. ಕನ್ಯಾ ರಾಶಿ. ನಿಮ್ಮೊಂದಿಗೆ ಸಮಯ ಕಳೆಯುತ್ತೀರಿ. ಕೆಲಸದಲ್ಲಿ ಸಹೋದ್ಯೋಗಿಗಳ ವಿರೋಧ ಬರಬಹುದು. ತಾಳ್ಮೆಯಿಂದ ನಿಯಂತ್ರಿಸಿಕೊಳ್ಳಿ. ಪ್ರೀತಿಯಲ್ಲಿ ಹೊಸ ಬದಲಾವಣೆ ಇದೆ. ತುಲಾ ರಾಶಿ. ಕ್ಷುಲ್ಲಕ ವಿಷಯಗಳ ಬಗ್ಗೆ ಆತಂಕ ಬೇಡ. ಒತ್ತಡ ನಿವಾರಣೆ ಮಾಡಲು ಧ್ಯಾನ ಮಾಡಿದ್ರೆ ಉತ್ತಮ. ಅತಿ ಕೆಲಸದಿಂದ ಒತ್ತಡ ಇರಬಹುದು. ನಿರ್ಧಾರಗಳಲ್ಲಿ ಒಳ್ಳೆಯದನ್ನ ಕೆಟ್ಟದ್ದನ್ನ ತೂಲಿ ನೋಡಿರಿ. ವೃಶ್ಚಿಕ ರಾಶಿ. ಕೆಲಸ ಹೆಚ್ಚು, ಜವಾಬ್ದಾರಿಗಳು ಬಹಳ. ಸಂಜೆ ಶಾಂತಿ ಇದೆ. ಮಿತ್ರರೊಂದಿಗೆ ಸಮಯ ಕಳೆಯುತ್ತೀರಿ. ಹೊಸ ಉತ್ಸಾಹ ಬರಲಿ. ಧನುಸ್ ರಾಶಿ. ಪ್ರೀತಿ ಚಲನೆಯಲ್ಲಿದೆ. ತಾರೆಗಳ ಪ್ರಭಾವದಿಂದ ಸ್ಮಾರ್ಟ್ ವ್ಯಕ್ತಿಯನ್ನ ಸೆಳೆಯಬಹುದು. ಜಾಗರೂಕರಾಗಿರಿ. ಆಸಕ್ತಿಯನ್ನ ಮುಂದು ಮಾಡಬೇಡಿ. ಮಕರ ರಾಶಿ. ದಿನಚರಿ ಒತ್ತಡದಿಂದ ತುಂಬಿದೆ. ಮನಸ್ಸು ಶರೀರ ಬರಿದಿರಬಹುದು. ಹೊರಗಿನ ಸ್ಪರ್ಧೆಯಲ್ಲಿ ಎಚ್ಚರಿಕೆ ವಹಿಸಿ. ಪ್ರತಿಸ್ಪರ್ಧಿಗಳು ಕಾಯುತ್ತಿದ್ದಾರೆ. ಜಾಣ್ಮೆಯಿಂದ ಎದುರಿಸಿ ಹಿಂದಿರುಗಿಸಿ. ಮುಂದಿನ ರಾಶಿ ಕುಂಭ. ಅಧ್ಯಯನದಲ್ಲಿ ಅದ್ಭುತ ಫಲ. ಡೈನಮೈಟ್ನಂತೆ ಕೆಲಸ ಮಾಡಿ. ಇತರರನ್ನ ಪ್ರೇರೇಪಿಸಿ. ಇಮೇಜ್ ಕಾಪಾಡಿಕೊಳ್ಳಿ. ಅತಿ ಆಕಾಂಕ್ಷೆ ಬೇಡ. ನಮ್ರತೆ ಮತ್ತು ಸಹಾನುಭೂತಿ ಬೆಳೆಸಿಕೊಳ್ಳಿ. ಕೊನೆಯದಾಗಿ ಮೀನರಾಶಿ. ದಣಿವಿಲ್ಲದೆ ಕೆಲಸ ಮಾಡುವವರಿಗೆ ಸೂಪರ್ ದಿನ. ಆವಿಷ್ಕಾರ ಮತ್ತು ಸೃಜನಶೀಲತೆ ತಂದು ಯಶಸ್ಸು ನೀಡುವಂತಹ ದಿನ. ದೇವರ ಆಶೀರ್ವಾದ, ಶ್ರಮ ಎರಡು ಕೂಡಿ ಬರುತ್ತವೆ. ವೈಫಲ್ಯಗಳಿಗೆ ಭಯ ಪಡಲು ಹೋಗಬೇಡಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.